ಎರಡು ತಲೆ ಹಾವು ಅಂತ ಕರೀತಾರಲ್ಲ, ಇದನ್ನ ಎರಡು ತಲೆ ಕಲ್ಲರ್ ಆಗುತ್ತೆ, ಎರಡು ತಲೆ ಅಂತ ಕರೀತಾರೆ. ಬಾಲನು ಕೂಡ ಹಾಗೆ ಇರುತ್ತೆ. ಇದು ಮಣ್ಣು ಮಂಡ್ಲ ಅಂತ ಅಂದ್ಬಿಟ್ಟು ಮಣ್ಣು ಹಾವು ಅಂತ ಕರೀತಾರೆ ಇದನ್ನ. ಇದು ನಮ್ಮ ಭಾಗದಲ್ಲಿ ಇದೆ. ಇದು ಮಂಡ್ಯದ ಹಾವಲ್ಲ, ಮನೇಲಿ ಇಟ್ಕೊಂಡ್ರೆ ಅದೃಷ್ಟ ಅಂತ ಈ ಹಾವೇನ. ಹೌದು, ಬೆಂಗಳೂರಲ್ಲಿ ಇಟ್ಕೊಂತಾರಲ್ಲ, ಇದು ಮಣ್ಣು ಅಂತ ಕರೆಯೋದು. ಲಕ್ಷಾಂತರ ರೂಪಾಯಿ ಕೊಟ್ಟು ಇಟ್ಕೊಂಡು ಸರ್, ಈ ಹಾವುಗಳನ್ನ ಕೆಲವರು ಇದೇನೋ ಇಟ್ಕೊಂಡ್ರೆ ಅದೃಷ್ಟ ಹಾಗೆ ಹೀಗೆ ನೋಡಿ, ಇದನ್ನು ತಲೆ ಅಂತಾರೆ, ಅದನ್ನು ತಲೆ ಅಂತಾರೆ. ಹಾಗಾಗಿ ಇದನ್ನ ಮೌಢ್ಯತೆ ಜಾಸ್ತಿ ಬಳಸ್ತಾರೆ. ಇದು ಯಾವುದೇ ಕಾರಣಕ್ಕೂ ವಿತೌಟ್ ಪಾಯ್ಸನ್ ಸರ್. ಇದು ವಿಷವಿಲ್ಲದ ಹಾವುಗಳು. ಬಟ್ ನೋಡ್ಲಿಕ್ಕೆ ನಿಮಗೆ ಮಂಡ್ಲದ ಹಾವು ಥರನೇ ಕಾಣುತ್ತೆ. ಇದು ಕಪ್ಪು ಮಚ್ಚೆ ಗಿಚ್ಚೆ ಎಲ್ಲ ನೋಡಿದ್ರೆ ನೀವು ಮಂಡ್ಲದ ಹಾವು ಅಂತ ಹೊಡೆದಾಕ್ತೀರ. ಏನಿಲ್ಲ, ನಾನ್ ಪಾಯ್ಸನ್. ಅದೃಷ್ಟ ಬರುತ್ತೆ ನೋಡಿ. ಇವೆಲ್ಲ ಪ್ರಕೃತಿ ಸಮತೋಲನ ಕಾಯ್ಕೊಳ್ಳುತ್ತೆ ಸರ್. ಎಲ್ಲಿರುತ್ತೆ ಅಲ್ಲಿ ಪ್ರಕೃತಿ ಚೆನ್ನಾಗಿದೆ. ಇಲ್ಲ ಅರ್ಧಕ್ಕರ್ಧ ಅದನ್ನ ಹೊಡಿಬೇಕು, ಸಾಯಿಸ್ಬೇಕು ಅನ್ಕೊಂಡೆ. ಏನಿಲ್ಲ ಸರ್, ಇದು ಪಾಯ್ಸನ್ನೇ ಅಲ್ಲ. ಇದು ಪಾಯ್ಸನ್. ಅದೇ ಚೈನಾ ದೇಶದಲ್ಲಿ ಆಗಿದ್ರೆ ಸರ್ ನಮ್ ಕೊಡಿ ಸರ್ ತಿನ್ಕೋಬೇಕು ಅಂತಾರೆ. ಅಂದ್ರೆ ಕೆಲವು ದೇಶದಲ್ಲಿ, ಚೈನಾದಲ್ಲೂ ಎಲ್ಲ ತಿನ್ನಲ್ಲ, ಕೆಲವರು ಮೌಢ್ಯತೆ ಅಷ್ಟೇನೆ, ಸರೀಸೃಪಗಳನ್ನ ತಿನ್ನುವಂಥ ಒಂದಷ್ಟು ಜನಾಂಗ ಆ ರೀತಿ ಮಾಡ್ತಾರೆ. ಇದು ವಿಷ ಅಲ್ಲ, ನಾನ್ ಪಾಯ್ಸನ್. ಯಾವುದಾದ್ರೂ ಕಾಡಕ್ಕೆ ತೊಗೊಂಡೋಗಿ ಬಿಟ್ಬಿಡಿ.